ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಕಡಲೆ ಬೀಜದ್ದು ಚಟ್ನಿ ಪುಡಿ ಮಾಡ್ತಿದ್ದೀನಿ. ಕಡಲೆ ಬೀಜದ ಚಟ್ನಿ ಪುಡಿ ಮಾಡೋದಕ್ಕೆ ಏನೇನು ಬೇಕು ಅಂದರೆ 2 ಪಾವು ಕಡಲೆ ಬೀಜ ತೊಗೊಂಡಿದ್ದೀನಿ, 1 ಪಾವು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಇಲ್ಲಿ 2 ಸ್ಪೂನು ಬೆಲ್ಲ ತೊಗೊಂಡಿದ್ದೀನಿ, ಇಂಗು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಕರಿಬೇವು. ಈಗ ಹುರ್ಕೋಬೇಕು. ಒಂದು ದಪ್ಪ ತಳ ಇರುವಂಥ ಬಾಣಲೆ ಇಟ್ಕೊಂಡೆ, ಸ್ಟವ್ ಆನ್ ಮಾಡ್ಕೋತೀನಿ. ಸ್ವಲ್ಪ ಬಿಸಿ ಆಗಲಿ ಬಾಣಲೆ. ಅದಕ್ಕೆ ಮೊದಲು ನಾನು ಮೆಣಸಿನ್ಕಾಯಿ ಹಾಕ್ಕೋತೀನಿ. ಗುಂಟೂರು ಮೆಣಸಿನ್ಕಾಯಿ ಬ್ಯಾಡಗಿ ಎರಡೂ ಹಾಕ್ಕೋತೀನಿ. ಹಾಕಿ ಅದಕ್ಕೊಂದೇ ಒಂದು ತೊಟ್ಟು ತುಪ್ಪ ಹಾಕಿಬಿಟ್ಟು ಹುರ್ಕೋತೀನಿ. ಅಂದರೆ ಘಾಟ ಆಗದಿರೇ ಇರಲಿ ಅಂತ ಈ ಥರ ಮಾಡ್ಕೊಳ್ತೀನಿ. ಜಾಸ್ತಿ ಏನು ತುಪ್ಪ ಹಾಕ್ತಿಲ್ಲ, ಒಂದೇ ಒಂದು 1/4 ಸ್ಪೂನ್ಗಿಂತ ಕಡಿಮೆ ಅಷ್ಟು ಹಾಕಿ ನೋಡಿ ಹಾಕ್ತಾಯಿದ್ದೀನಿ. ಹಾಕಿ ಅದನ್ನು ಹುರ್ಕೊಳ್ತೀನಿ. ಅಂದರೆ ಚೆನ್ನಾಗಿ ಗರಗರ ಅನ್ನೋ ಥರ ಹುರ್ಕೊಂಡ್ರೆ ನಿಮಗೆ ಮಿಕ್ಸಿಗೆ ಹಾಕೋದಕ್ಕೆ ಈಸಿ ಆಗುತ್ತೆ, ಪುಡಿ ಆಗುತ್ತೆ. ನಿಮಗೆ ಆ ಬೀಜ ಕೂಡ ಪುಡಿ ಆಗಬೇಕು. ನಾವು ಚೆನ್ನಾಗಿ ಹುರಿದಾಗ ಅದು ಚೆನ್ನಾಗಿ ಪುಡಿ ಆಗುತ್ತೆ. ಹಾಗಾಗಿ ಮೆಣಸಿನ್ಕಾಯಿದೆಲ್ಲ ಇದನ್ನು ಒಂದು ಮೆಣಸಿನ್ಕಾಯಿ, ಕರಿಬೇವು, ನಾವು ಇವಾಗ ಏನೇನು ಹುರ್ಕೋತೀವಿ ಎಲ್ಲದನ್ನು ಬೇರೆ ಕಡಲೆ ಬೀಜ ಮಾತ್ರ ನೋಡಿ, ಇವಾಗ ಕರಿಬೇವು ಹಾಕ್ತಿದ್ದೀನಿ. ಕಡಲೆ ಬೀಜ ಮಾತ್ರ ನಾವು ಸಪ್ರೇಟಾಗಿ ಹುರ್ಕೋತೀವಿ. ಮಿಕ್ಕಿದ್ದೆಲ್ಲ ನಾವು ಒಟ್ಟಿಗೆ ಹುರ್ಕೊಳ್ತೀವಿ. ಮೆಣಸಿನ್ಕಾಯಿ ಹಾಕಿದೆ, ಕರಿಬೇವು ಹಾಕಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕಿ, ಅಂದರೆ ಕಲ್ಲುಪ್ಪು ಹಾಕೋದ್ರಿಂದ ಒಂದು ಸ್ವಲ್ಪ ಏನಾದರೂ ತೇವ ಆ ಥರದ್ದೇನ ಇದ್ದರೆ ಸರಿ ಹೋಗುತ್ತೆ. ಇಂಗು ಹಾಕಿದೆ. ಎಲ್ಲದು ಹುರ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಳ್ತೀನಿ. ತಟ್ಟೆಗೆ ಹಾಕ್ಕೊಂಡು ಅಂದರೆ ಅದನ್ನು ಆರಕ್ಕೆ ಬಿಡ್ತೀನಿ. ಆರದ ಮೇಲೆ ಮಿಕ್ಸಿಗೆ ಹಾಕಬೇಕು. ಹಾಗಾಗಿ ನೋಡಿ ಚೆನ್ನಾಗದು ಹುರಿದೆ. ಇವಾಗ ಒಂದು ತಟ್ಟೆಗೆ ಹಾಕ್ಕೊಳ್ತೀನಿ. ನೋಡಿ ಹಾಕ್ಕೊಳ್ತಿದ್ದೀನಿ. ಇದನ್ನು ಇವಾಗ ಕಡಲೆ ಬೀಜ ಇದೆಯಲ್ಲ ಅದನ್ನು ಹಾಕ್ಕೊಳ್ತೀವಿ. ಹಾಕಿ ಈ ಕಡಲೆ ಬೀಜ ನಿಧಾನಕ್ಕೆ ನಿಮಗೆ ಹುರಿಬೇಕು. ಅಂದರೆ ಜೋರು ಉರಿ ಮಾಡಿ ಎಲ್ಲನೂ ಹುರಿಯೋದೆಲ್ಲ ನಿಮ್ಗೆ ನೋಡಿ, ಇದನ್ನೆಲ್ಲ ನಾನು ಆರಕ್ಕೆ ಬಿಟ್ಟಿದ್ದೀನಿ. ಮೆಣಸಿನ್ಕಾಯಿ ಎಲ್ಲ ಹುರಿದಿರೋದು, ಕಡಲೆ ಬೀಜ ಎಲ್ಲನೂ ಅಷ್ಟೇ ನಿಧಾನಕ್ಕೆ ಹುರ್ಕೊಂಡ್ರೆ ನಿಮಗೆ ಚೆನ್ನಾಗಿ ಘಮ್ ಅಂತ, ಅಂದರೆ ಚಟ್ನಿ ಪುಡಿ ಚೆನ್ನಾಗಿ ಬರುತ್ತೆ. ನಿಮಗೆ ಬೇಗ ನಿಮಗೆ ಆಗಲಿ ಅಂತ ಜೋರು ಉರಿ ಮಾಡಿ ಹುರಿದ್ವಿ ಅಂದರೆ ಮೇಲೆ ಆಗಿದೆ ಅನಿಸುತ್ತೆ, ಒಳಗಡೆ ಆಗಿರಲ್ಲ, ಹಸಿ ಹಸಿ ಇರುತ್ತೆ. ಚಟ್ನಿ ಪುಡಿನೂ ನಿಮಗೆ ರುಚಿ ಅನಿಸಲ್ಲ. ಇವಾಗ ಅದು ಚೆನ್ನಾಗಿ ಹುರ್ಕೊಂಡೆ ಹಿಡಿತು ಟೈಮು. ಕಡಲೆ ಬೀಜನೂ ಹುರಿದಿದ್ದಾಯಿತು. ಸ್ಟವ್ ಆಫ್ ಮಾಡಿದೆ. ಇವಾಗ ಈ ಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಅದಕ್ಕೆ ಮುಂಚೆ ನಾನು ಹುಣಸೆಹಣ್ಣು ಹೇಳಿರಲ್ಲ, ಅದನ್ನು ಒಂದು ಚಿಕ್ಕ ನಿಂಬೆ ಗಾತ್ರದ್ದು ಅದನ್ನು ಸಣ್ಣಗೆ ಹೆಚ್ಕೊಂಡ್ಬಿಟ್ಟು ಅದನ್ನು ಹುರಿದಿಟ್ಕೋತೀನಿ. ಮೆಣಸಿನ್ಕಾಯಿ ಜೊತೆ ಹಾಕ್ಕೋತೀನಿ. ಹಾಕ್ಕೊಂಡು ಇವಾಗ ಎಲ್ಲದನ್ನು ಮಿಕ್ಸಿಗೆ ಹಾಕ್ಕೊಳ್ತೀವಿ. ಇವಾಗ ಮೆಣಸಿನ್ಕಾಯಿ ಅದನ್ನು ಮೊದಲು ಹಾಕ್ಕೊಂಡು ಒಂದು ಬಟ್ಲಕ್ಕೆ ತೆಗೆದು ಇಟ್ಕೋತೀನಿ. ನಂತರ ಕಡಲೆ ಬೀಜ ಎಲ್ಲ ಹಾಕ್ಕೋತೀನಿ. 2 ಸರ್ತಿ ಮೆಣಸಿನ್ಕಾಯಿ ಹಾಕ್ಕೋತೀನಿ. ಅಂದರೆ ಚಿಕ್ಕ ಜಾರಲ್ಲಿ ಆದರೆ ತುಂಬ ನೈಸಾಗಿ ಚೆನ್ನಾಗಾಗುತ್ತೆ ಅನ್ನೋದಕ್ಕೆ ನಾನು ಇದರಲ್ಲೇ ಮಾಡ್ಕೊಳ್ತಿದ್ದೀನಿ. ಇದೊಂದು ಬಟ್ಲಲ್ಲಿ ತೆಗೆದು ಇನ್ನು ಮಿಕ್ಕಿರೋದನ್ನು ಈ ಥರ ಕಡಲೆ ಬೀಜ ಚಟ್ನಿ ಪುಡಿಗೆ ನಾವು ಒಣಕೊಬ್ಬರಿ ಏನು ಹಾಕೋದಿಲ್ಲ. ಬರೀ ಕಡಲೆ ಬೀಜದ್ದು ಈ ಥರನೇ. ತುಂಬ ಜನ ತುಂಬ ಥರ ಮಾಡ್ತಾರೆ. ನಮ್ಮ ಮನೆಯಲ್ಲಿ ನಾವು ಈ ಥರ ಮಾಡ್ತೀವಿ. ಎಲ್ಲ ನೋಡಿ ಆಯಿತು. ಮಿಕ್ಸಿಗೆ ಇವಾಗ ಕಡಲೆ ಬೀಜ ಹಾಕ್ಕೊಳ್ತೀವಿ. ಕಡಲೆ ಬೀಜ ಹಾಕಿ ಅದನ್ನು ಒಂದು ಬೇರೆ ಇದರಲ್ಲಿ ಹಾಕ್ಕೊಳ್ತೀನಿ. ಈ ನೋಡಿ ಈ ಥರ ಕಡಲೆ ಬೀಜ ನಾವು ಹುರಿದು ಚಟ್ನಿ ಪುಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ತಕ್ಷಣಕ್ಕೆ ಒಂದು ದೋಸೆ ಮಾಡ್ಕೊಂಡು ಅದ್ರ ಜೊತೆ ತಿನ್ಬೋದು. ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಪುಡಿ. ಜೋಳದ ರೊಟ್ಟಿ ಜೊತೆ ನಿಮಗೆ ಕಡಲೆ ಬೀಜ ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ಮೊಸರು ಹಾಕ್ಕೊಂಡು ಈ ಥರ ಎಲ್ಲ ಮಾಡ್ಕೊಳ್ತಾರೆ, ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಬೇರೆ ಕಡಲೆ ಬೇಳೆದು ಮತ್ತು ತೊಗರಿ ಬೇಳೆದು ಈ ಥರದ್ದು ಎಲ್ಲದ್ರ ಚಟ್ನಿ ಪುಡಿ ಮಾಡ್ಕೋತೀವಿ. ನೋಡಿ ಇವಾಗ ಆಯಿತು, 2 ಸರ್ತಿ ಆಯಿತು. ಇನ್ನೊಂದು ಸ್ವಲ್ಪ ಇದೆ, ಹಾಕ್ಕೊಂಡು ಬಿಡ್ತೀನಿ. ಒಂದು ಸ್ವಲ್ಪ ಕರಿಬೇವು ಹಾಕಿದ್ದೀನಿ ನಾನು. ಇನ್ನೊಂದು ದಿನ ಕರಿಬೇವು ಮಾತ್ರ ಹಾಕಿ ಚಟ್ನಿ ಪುಡಿ ಮಾಡ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಆ ಥರ ಅದನ್ನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ.
ಇವಾಗ ನೋಡಿ ಆ ಮೆಣಸಿನ್ಕಾಯಿ ನಾನು ಹಾಕ್ಕೊಂಡಿದ್ದು ಮಿಕ್ಸ್ ಮಾಡಿಕೊಂಡೆ. ಒಂದು 2 ಟೀ ಸ್ಪೂನು ಬೆಲ್ಲ ಹಾಕ್ತಿದ್ದೀನಿ. ಹಾಕಿಬಿಟ್ಟು ಇದನ್ನು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸರ್ತಿ ಮಿಕ್ಸಿಗೆ ಹಾಕ್ಕೊಂಬಿಟ್ರೆ ನೀಟಾಗಿ ಇದು ಹೀಗೆ ಇಟ್ಬಿಟ್ರೆ ನಿಮಗೆ ಅಷ್ಟು ಹೊಂದ್ಕೊಳ್ಳಲ್ಲ. ಹಾಗಾಗಿ ಇನ್ನೊಂದು ಸರ್ತಿ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ನಿಮಗೆ ಆ ಮಾಡ್ತಿರೋವಾಗೆ ಘಮ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ಚೆನ್ನಾಗಿರುತ್ತೆ. ಅಂದರೆ ಇದೊಂದು ಸ್ವಲ್ಪ ನೋಡಿ, ನಾನು ಮೆಣಸಿನ್ಕಾಯಿ ಅಷ್ಟು ಹಾಕಿದ್ದೀನಲ್ಲ, ನಿಮಗೆ ಜಾಸ್ತಿ ಖಾರ ತಿನ್ನಲ್ಲ ಅಂದವರು ನೀವೊಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಮೆಣಸಿನ್ಕಾಯಿನ. ನಮ್ಮ ಮನೇಲಿ ಸ್ವಲ್ಪ ತಿಂತಾರೆ ಇದನ್ನು ಖಾರ, ಹಾಗಾಗಿ ನಾನು ಖಾರ ಹಾಕಿದ್ದೀನಿ, ಚೆನ್ನಾಗಿ ಗುಂಟೂರೇ ಹಾಕಿದ್ದೀನಿ. ಅದು ಕಡಲೆ ಬೀಜ ಅಲ್ವಾ, ಸ್ವಲ್ಪ ಖಾರ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಇನ್ನೊಂದು ಸರ್ತಿ ಹಾಕ್ಕೊಂಡ್ಬಿಟ್ರೆ ಕಡಲೆ ಬೀಜ ಚಟ್ನಿ ಪುಡಿ ರೆಡಿ ಆಗುತ್ತೆ. ಇದು ಸಾಮಾನ್ಯವಾಗಿ ಚಟ್ನಿ ಪುಡಿಗಳು ರೊಟ್ಟಿ ಜೊತೆಯಲ್ಲಿ ತುಂಬ ಚೆನ್ನಾಗಿದೆ ಅಂತಾರೆ, ಎಲ್ಲರೂ ಇಷ್ಟಪಡ್ತಾರೆ. ನೋಡಿ ಹಾಕ್ಕೊಂಡೆ. ಅದನ್ನು ಹಾಕ್ಕೊಂಡು ಅಲ್ಲಿ ನಾನು ಒಂದು ಸ್ವಲ್ಪ ತುಪ್ಪ ಮತ್ತು ಸಾಸಿವೆ ಹಾಕಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ. ಆರಿದೆ, ಅದೇನು ಬಿಸಿ ಇರಬೇಕಂತಿಲ್ಲ. ಅದರ ಜೊತೆಯಲ್ಲಿ ಅಂದರೆ ಇದಕ್ಕೆ ಒಗ್ಗರಣೆ ಹಾಕಲೇಬೇಕಂತಿಲ್ಲ, ಆದರೆ ಒಂಥರ ಒಗ್ಗರಣೆ ಇದ್ದರೆ ಒಂದು ಚಂದ ಅನ್ನೋದಕ್ಕೋಸ್ಕರ, ಅಂದರೆ ರುಚಿನೂ ಚೆನ್ನಾಗಿ ಅನಿಸುತ್ತೆ. ಅದೇನೋ ಒಂದು ರೂಢಿ, ಅಂದರೆ ಚಟ್ನಿ ಪುಡಿ ಮಾಡಿದಾಗ ಒಂದು ಒಗ್ಗರಣೆ ಹಾಕ್ಕೊಳ್ಳೋದು. ಹಾಗಾಗಿ ಇವಾಗ ಅದಕ್ಕೆ ಹಾಕಿ ತುಪ್ಪ ಮತ್ತು ಸಾಸಿವೆ ಒಗ್ಗರಣೆ, ಹಿಂಗೆ ಹಾಕಿಲ್ಲ. ಹಿಂಗೆ ನಾನು ಹುರಿಯೋವಾಗ ಹಾಕಿದ್ದೀನಲ್ಲ, ಈಗಲೂ ಹಿಂಗೆ ಹಾಕ್ಬಿಟ್ರೆ ನಿಮ್ಗೆ ಜಾಸ್ತಿ ಅನ್ನಿಸ್ಬಿಡುತ್ತೆ, ಹಾಗಾಗಿ ಹಾಕಕ್ಕೆ ಹೋಗಲ್ಲ. ಹುರಿಯೋವಾಗ ಹಾಕಿರೋದಷ್ಟೇ ಹಿಂಗು. ನೋಡಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ಚಟ್ನಿ ಪುಡಿ ರೆಡಿ ಆಗುತ್ತೆ. ಚಟ್ನಿ ಪುಡಿನ ಈ ಥರ ಎಲ್ಲ ಅದು ಮಿಕ್ಸಿಗೆ ಹಾಕಿದ್ಮೇಲೆ ನೋಡಿ ಕಲ್ಲರ್ ಹಿಂಗೆ ಅನ್ನಿಸ್ತು. ಒಂದು ಬಟ್ಲಲ್ಲಿ ತೆಗೆದಿಟ್ಟು ಸರಿ ಅದನ್ನು ಅಂದರೆ ಇದನ್ನು ಪೂರ್ತಿ ನಾವು ಮಿಕ್ಸಿಗೆ ಹಾಕಿದ ತಕ್ಷಣ ಒಂದು ಡಬ್ಬಿಗೆ ಹಾಕಿ ಇಡಕ್ಕೆ ಹೋಗಬಾರ್ದು. ಅದನ್ನೊಂದು ಸ್ವಲ್ಪ ಬೇರೆ ಆರಕ್ಕೆ ಬಿಟ್ಬಿಟ್ಟು ಆಮೇಲೆ ಒಂದು ಡಬ್ಬಿನಲ್ಲಿ ತೆಗೆದಿಟ್ಕೊಂಡ್ರೆ ನಿಮಗೆ 1 ತಿಂಗಳಂತೂ ಚೆನ್ನಾಗಿರುತ್ತೆ, ಆರಾಮಾಗಿ ಇಟ್ಕೋಬಹುದು. ಅಂದರೆ ನಾವು ಕಡಲೆ ಬೀಜ ಚೆನ್ನಾಗಿ ಹುರಿದಿರ್ತೀವಲ್ಲ, ಹಾಗಾಗಿ ಇದನ್ನು ನಾವು ಒಂದು ಡಬ್ಬಿನಲ್ಲಿ ಹಾಕಿ ತೆಗೆದಿಟ್ಕೋಬೋದು. ನೋಡಿ ಇಲ್ಲಿ ಕಡಲೆ ಬೀಜದ್ದು ಚಟ್ನಿ ಪುಡಿ ರೆಡಿ ಆಯಿತು. ಕಡಲೆ ಬೀಜ ಚಟ್ನಿ ಪುಡಿ ರೆಡಿ ಆಯಿತು. ಇದಕ್ಕೊಂದು ನಾವು ಕಾಯಿ ಹಾಕಿ ಒಂದು ದೋಸೆ ಮಾಡ್ತೀನಿ. ಅಕ್ಕಿ ಹಿಟ್ಟು ಕಾಯಿ ಅಂದರೆ ಹಸಿ ಕೊಬ್ಬರಿ ಹಾಕಿ ಒಂದು ದೋಸೆ ಮಾಡ್ತೀನಿ. 1 ಲೋಟ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕೊಬ್ಬರಿ, ಅಂದರೆ 1/4 ಬಟ್ಲು ಕೊಬ್ಬರಿ ಅಷ್ಟೇ. ಅಂದರೆ 1 ಲೋಟ ಅಕ್ಕಿ ಹಿಟ್ಟಿದ್ರೆ 1/4 ಲೋಟ ಕೊಬ್ಬರಿ ಹಾಕಿದ್ರೆ ಸಾಕಾಗುತ್ತೆ. ಇವಾಗ ಎಲ್ಲದನ್ನು ಮಿಕ್ಸ್ ಮಾಡ್ತೀನಿ. ನೀರು ಇಟ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡೆ, ಅದಕ್ಕೆ 1/4 ಲೋಟ ಹಸಿ ಕೊಬ್ಬರಿ ಹಾಕ್ಕೊಂಡೆ, ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಿ. ಅದು ಉಪ್ಪು ದೋಸೆಗೆ ಜಾಸ್ತಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಅಂದರೆ ದೋಸೆ ಹಿಟ್ಟು ನಾವು ಮಾಮೂಲಿ ದೋಸೆ ಎಲ್ಲ ಮಾಡ್ತೀವಲ್ಲ, ಆ ಹದದಲ್ಲಿದ್ದರೆ ನಿಮಗೆ ದೋಸೆ ಚೆನ್ನಾಗಿ ಬರುತ್ತೆ. ಕಾಯಿ ದೋಸೆ ಇದು, ಕಾಯಿ ಹಾಕೋದು, ಹಸಿ ಕೊಬ್ಬರಿ ಹಾಕೋದ್ರಿಂದ ಕಾಯಿ ದೋಸೆ ಅಂತ. ಅಂದರೆ ನಮ್ಮಮ್ಮ ಅಕ್ಕಿ ನೆನೆ ಹಾಕಿ ಕಾಯಿ ಜೊತೆನಲ್ಲಿ ರುಬ್ಬಿ ಮಾಡ್ತಿದ್ರು, ತುಂಬ ರುಚಿ ಅನ್ನಿಸ್ತಿತ್ತು. ಇವಾಗ ತಕ್ಷಣ ಅಂದರೆ ನೆನೆ ಇಟ್ಟು ಅದು ಒಂದು ಗಂಟೆ 2 ಗಂಟೆ ನೆನೆಯೋದು ಬೇಕಿಲ್ಲ. ಅಕ್ಕಿ ಹಿಟ್ಟಿತ್ತು ಅಂದರೆ ಈ ಥರ ದೋಸೆ ಮಾಡ್ಕೋಬಹುದು, ಸಾಫ್ಟಾಗೂ ಇರುತ್ತೆ, ಗರಿಗರಿಯಾಗೂ ಮಾಡ್ಕೋಬಹುದು. ನೋಡಿ ನಾನು ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ, ಚೆನ್ನಾಗಿರುತ್ತೆ. ನಿಮಗೆ ಇದು ಚಟ್ನಿ ಪುಡಿ ಬೇಕೇ ಬೇಕು. ಚಿಕ್ಕ ಮಕ್ಕಳಿಗೆ ಬೇಕಾದರೆ ನೋಡಿ ನೀವು ಈ ಥರ ದೋಸೆ ಮಾಡಿಬಿಟ್ಟು ಅದ್ರ ಮೇಲೆ ಒಂಚೂರು ಒಂದು ತುಪ್ಪ ಹಾಕ್ಬಿಟ್ಟು ಕೊಟ್ಬಿಡಿ. ನಿಮ್ಗೆ ಅದಕ್ಕೆ ಬೇರೆ ಏನೂ ಬೇಡ ಮಕ್ಕಳಿಗೆ. ಅದೇ ಥರ ಅಂದರೆ ಕೊಬ್ಬರಿ ಹಾಕಿರೋದ್ರಿಂದ ಒಂಥರ ರುಚಿ ಚೆನ್ನಾಗಿರುತ್ತೆ. ಅವ್ರು ಖಾರ ತಿನ್ನಲ್ಲ ಅನ್ನೋ ಮಕ್ಕಳು ತುಂಬ ಇದ್ದಾರೆ ನೋಡಿ. ಆಯಿತು, ಮಿಕ್ಸಿಗೆ ಹಾಕ್ಕೊಂಡೆ, ಅದನ್ನು ಒಂದು ಬಟ್ಲಲ್ಲಿ ತೆಗೆದಿಟ್ಕೋತೀನಿ. ಆ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ.
ಈ ಮಕ್ಕಳು ಖಾರ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ನೀವು ಈ ಥರ ಒಂದು ಕಾಯಿ ದೋಸೆ ಮಾಡಿ ಅದಕ್ಕೊಂಚೂರು ತುಪ್ಪ ಹಾಕಿ ಕೊಟ್ಬಿಟ್ರೆ ಆ ಕಾಯಿ ಇರೋದ್ರಿಂದ ಅದರದ್ದೇ ಆದ ಒಂದು ರುಚಿ ಇರುತ್ತೆ, ಚೆನ್ನಾಗಿರುತ್ತೆ, ಮಾಡ್ಕೋಬಹುದು. ದೊಡ್ಡವರು ಚಟ್ನಿ ಪುಡಿ ಈ ಥರ ಹಾಕ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅಂದರೆ ದಿಢೀರಾಗಿ ಯಾರೋ ಬಂದರು ನೆಂಟರು, ಅವ್ರಿಗೆ ನಾವೇನೋ ಬೇರೆ ಮಾಡಬೇಕು ಏನಾದರೂ ಒಂದು ಸ್ಪೆಷಲ್ ಆಗಿರೋದು ಮಾಡಬೇಕಂದಾಗ ನಿಮ್ಗೆ ಈ ಥರ ಕಾಯಿ ದೋಸೆ ಚಟ್ನಿ ಪುಡಿ ಆಲ್ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ಅದು ಕೊಟ್ಟರೆ ಇಷ್ಟಪಡ್ತಾರೆ, ನಿಮಗೆ ಹಿತವಾಗಿ ಅನಿಸುತ್ತೆ, ಇಷ್ಟಪಟ್ಟು ತಿಂತಾರೆ. ನೋಡಿ ಆಯಿತು. ಇವಾಗ ಒಂದು ತವ ಇಟ್ಕೊಂಡು ಒಂದು ಸ್ಟವ್ ಆನ್ ಮಾಡ್ಕೋತೀನಿ. ಮಾಡಿಕೊಂಡು ಸ್ವಲ್ಪ ಬಿಸಿ ಆಗಲಿ ತವ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ನೋಡಿ ಈ ಹದದಲ್ಲಿದ್ದರೆ ಸಾಕು. ಒಂದು ಸ್ವಲ್ಪ, ಅದೇನು ತುಂಬ ಎಣ್ಣೆ ಏನು ಹಾಕಲ್ಲ, ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅದಕ್ಕೆ ಹಾಕಿ ಮುಚ್ಚಿಟ್ಬಿಡ್ತೀನಿ. ನೋಡಿ ಮುಚ್ಚಿಟ್ಟು ಒಂದು ಅರ್ಧ ನಿಮಿಷ ಮುಚ್ಚಿಟ್ಟು, ಗೊತ್ತಾಗುತ್ತೆ ಮಾಮೂಲಿ ದೋಸೆ ಮಾಡ್ತೀವಲ್ಲ ಅದೇ ಥರನೇ, ಬೇರೆ ಇನ್ನೇನು ಇದಿಲ್ಲ. ನೋಡಿ ದೋಸೆ ತೆಗೆದು ಒಂದು ಅರ್ಧ ನಿಮಿಷ ಮುಚ್ಚಿಟ್ಟೆ, ಇನ್ನೊಂಚೂರು ಎಣ್ಣೆ ಹಾಕ್ತಿದ್ದೀನಿ, ಅದೇನು ತುಂಬ ಅಲ್ಲ. ನೋಡಿ ತೆಗಿತಿದ್ದೀನಿ, ನೀಟಾಗಿ ಬರುತ್ತೆ, ಹೇಳುತ್ತೆ ದೋಸೆ, ತುಂಬ ಚೆನ್ನಾಗಿ ಹೇಳುತ್ತೆ, ಆರಾಮಾಗಿ ಮಾಡ್ಕೋಬೋದು ದೋಸೆನ. ಕಾಯಿ ದೋಸೆ ಅಂತ ಅಕ್ಕಿ ನೆನೆ ಹಾಕಿ ಮಾಡ್ತಿದ್ರು, ಇವಾಗ ಅಕ್ಕಿ ಹಿಟ್ಟು ಇವಾಗೆಲ್ಲ ಬೇಗ ಆಗಬೇಕಲ್ಲ, ಹಾಗಾಗಿ ಅಕ್ಕಿ ಹಿಟ್ಟಲ್ಲಿ ಇದೇ ಥರ ನಿಮ್ಗೆ ಅಕ್ಕಿ ಹಿಟ್ಟು ಬದಲು ನಿಮಗೆ ರಾಗಿ ಹಿಟ್ಟು ಹಾಕಿನೂ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಜೋಳದ ಹಿಟ್ಟು ಹಾಕಿನೂ ಮಾಡ್ಬೋದು ದೋಸೆ, ಯಾವ್ದು ಬೇಕಾದ್ರೆ ಎಲ್ಲ ಮಿಕ್ಸ್ ಮಾಡಿನೂ ಮಾಡಬಹುದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಆಯಿತು, ತಿರುಗಿಸಿ ಹಾಕಿದೆ. ಈಗ ಅದನ್ನು ತೆಗಿತೀನಿ. ನೋಡಿ ಕಲ್ಲರ್ ನೋಡಿ, ಮಾಮೂಲಿ ದೋಸೆ ಥರನೇ ನಿಮಗೆ ಹೇಳುತ್ತೆ, ಚೆನ್ನಾಗಿರುತ್ತೆ. ನೋಡಿ ದೋಸೆ ಫಸ್ಟ್ ಕ್ಲಾಸಾಗಿ ಆಯಿತು. ಈಗ ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ. ನೋಡಿ ಒಂದು ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಎಣ್ಣೆ ಹಾಕಿ ದೋಸೆ ಹಾಕ್ತೀನಿ. ದೋಸೆ ಹಾಕುವಾಗಲೇ ಗೊತ್ತಾಗ್ಬಿಡುತ್ತೆ ನೋಡಿ ಎಷ್ಟು ತೂತು ಬರುತ್ತೆ. ಹಾಕಿ ಅದನ್ನು ಮುಚ್ಚಿಟ್ಬಿಟ್ಟು, ಇದ್ರ ಮೇಲೆ ನಿಮ್ಗೆ ಬೇಕಂದರೆ ಆ ಚಟ್ನಿ ಪುಡಿ ಮಾಡಿದ್ದೀರಲ್ಲ, ಮಾಡಿದ್ದೀನಲ್ಲ ಅದ್ರ ಮೇಲೆ ಹಿಂಗೆ ಉದುರಿಸ್ಬಿಟ್ಟು ನೀವು ತಿರುಗಿಸಿ ಹಾಕಿ ಹಾಗೆ ಆ ಥರ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಒಂದು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು, ಅದು ತುಂಬ ಚೆನ್ನಾಗಿರುತ್ತೆ. ನೋಡಿ ಆಯಿತು, ಒಂದು ಮುಚ್ಚಿಟ್ಟೆ. ಇದೊಂದು ಸ್ವಲ್ಪ ಸಾಫ್ಟಾಗಿ ತೆಗಿಯೋಣ ಅಂತ ಬೇಗನೆ ತೆಗೆದೆ. ನೋಡಿ ತೂತು ಎಷ್ಟು ಚೆನ್ನಾಗಿದೆ, ದೋಸೆ ರೆಡಿ ಆಯಿತು. ಇದನ್ನು ನೋಡಿ, ಇದು ಸಾಫ್ಟಾಗಿದೆ. ಮಿಕ್ಕಿದ್ದೆಲ್ಲ ಹೀಗೆ ದೋಸೆ ಮಾಡ್ಕೊಳ್ತೀನಿ. ಮಾಡಿಕೊಂಡು ಎಲ್ಲ ಮಾಡಿದ್ದಾಯಿತು, ಇಲ್ಲಿ ಚಟ್ನಿ ಪುಡಿ ರೆಡಿ ಆಯಿತು, ಇಲ್ಲಿ ದೋಸೆ ರೆಡಿ ಆಯಿತು. ಇದಕ್ಕೆ ನೋಡಿ ಒಂದು ತಟ್ಟೆಗೆ ಇದು ಮಾಡಿಕೊಂಡು ದೋಸೆ ಮತ್ತು ಚಟ್ನಿ ಪುಡಿ ತಿನ್ನೋದಕ್ಕೆ ರೆಡಿ ಆಯಿತು. ಹಾಕ್ಕೊಳ್ತಿದ್ದೀನಿ, ತೋರಿಸ್ತೀನಿ ನೋಡಿ ಎಷ್ಟು ತೂತಿದೆ ನೋಡಿ, ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಗರಿಗರಿಯಾಗಿ ಮಾಡಿದೆ, ಇದನ್ನು ಸ್ವಲ್ಪ ಸಾಫ್ಟಾಗಿ ಮಾಡಿದೆ. ಎರಡೂ ಥರನೂ ಮಾಡ್ಕೋಬಹುದು. ಒಂದು ಸ್ವಲ್ಪ ಚಟ್ನಿ ಪುಡಿ ಹಾಕ್ಕೊಂಡು, ಅದಕ್ಕೆ ಹಳೆ ಕಾಲದಲ್ಲಿ ನಿಮಗೆ ಚಟ್ನಿ ಪುಡಿ ಎಲ್ಲ ಥರ ಚಟ್ನಿ ಪುಡಿನೂ ಮಾಡಿಟ್ಕೊಳ್ತಿದ್ರು. ಅಂದರೆ ಬೇಗ ಯಾರೋ ಬಂದು ನೋಡಿ, ಅದು ಮೊಸರು ಒಂದು ಸ್ವಲ್ಪ ಅದ್ರ ಜೊತೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು, ಇಲ್ಲ ಬೇಕಾದವರು ಎಣ್ಣೆನೋ ತುಪ್ಪನೋ ಹಾಕ್ಕೋತಾರೆ. ನೋಡಿ ರೆಡಿ ಆಯಿತು, ಒಂದು ಕಾಯಿ ದೋಸೆ ರೆಡಿ ಆಯಿತು, ಇಲ್ಲಿ ಚಟ್ನಿ ಪುಡಿ ನೋಡಿ ರೆಡಿ ಆಯಿತು. ನೋಡಿ ತೋರಿಸ್ತೀನಿ ಇವಾಗ, ನೋಡಿ ಎಷ್ಟು ಸಾಫ್ಟಾಗಿದೆ, ಧಾರಾಳವಾಗಿ ಮಾಡ್ಕೋಬೋದು. ನೋಡಿ ನಿಮ್ಮನೆಯಲ್ಲೂ ಈ ಥರ ಒಂದು ಕಡಲೆ ಬೀಜದ ಚಟ್ನಿ ಪುಡಿ ಮಾಡಿಕೊಂಡು ತಿಂದು ಹೇಗೆ ಬಂತು ಅಂತ ಹೇಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.